ಪಾಸಿಂಗು ಏನೇನು ಎತ್ತ ಏನಂತ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಪಾಸಿಂಗ್ ಏನು ಅಷ್ಟೊಂದು ಕಷ್ಟ ಏನಿಲ್ಲ, ಈಸಿಯಾಗಿ ಪಾಸಿಂಗ್ ಮಾಡ್ಕೊಡ್ತಾರೆ ಅಷ್ಟೇ. ವಾಟರ್ ವಾಶ್ ಮಾಡಿಸ್ಬೇಕು. ವಾಟರ್ ವಾಶ್ ಮಾಡ್ಸೋಣ ಅಂತ ಬಂದರೆ ಇಲ್ಲಿ ನನ್ನ ಮಕ್ಕಳು ವಾಟರ್ ವಾಶ್ ಮಾಡ್ತಾಯಿದ್ರು, ಆಟಾಗೆ ಮಾಡಲ್ಲ ಅಂತ. ಇಲ್ಲೊಂದು ಐತೆ ನೋಡ್ಬೋದು, ಇಲ್ಲಿ ವಾಟರ್ ವಾಶಲ್ಲಿ ಸಾಗರ್ ವಾಟರ್ ವಾಶ್ ಅಂತ ಒಂದು ಐತಲ್ಲ, ಅಲ್ಲಿ ಮುಂದೆ ಅಲ್ಲಿ ಕೇಳಿದೆ, ಅಲ್ಲಿ ಮಾಡಲ್ಲ ಅಂತ ಹೇಳಿದ್ರು. ಇಂಗ್ಲೀಷ್ ಎಲ್ಲ ಹಾಕ್ಕೊಟ್ರು ಅವರು 150 ಇಸ್ಕೊಂಡ್ರು, ಪರವಾಗಿಲ್ಲ. ನಾನು 200 ರೂಪಾಯಿ ಬೇಕಾದರೂ ಕೊಡ್ತಾಯಿದ್ದೆ. KA03 ಕಸ್ತೂರು ನಗರ ಬರುತ್ತೆ ತಾನೆ. 10:30 ಆಯಿತು, ಇಲ್ಲಿಂದ ಅಲ್ಲಿ ಹೋಗಬೇಕು. ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವತ್ತು ಆಟ ಇಟ್ಕೊಂಡು ಪಾಸಿಂಗ್ ಹೋಗ್ತಾ ಇದ್ದೇನೆ. ಟೈಮ್ ಆಲ್ಮೋಸ್ಟು ಆಗೈತೆ 9:52 ಆಗುತ್ತೆ. 11:30 12 ಗಂಟೆಗೆ ಅದಕ್ಕೆ ವಾಟರ್ ವಾಶ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಫುಲ್ಲು ಟೆಸ್ಟ್ ಐತೆ ಗುರು, ಫುಲ್ ಡೋರು ಹಾಕ್ಬಿಟ್ಟಿದ್ದೀನಿ. ಅಲ್ಲಿ ನೋಡ್ಬೋದು ಮ್ಯಾಟು ತೆಗ್ದುಬಿಟ್ಟೆ, ಸುಮ್ಮನೆ ಯಾಕಪ್ಪ ಅಂತೇಳಿ. ವಾಟರ್ ವಾಶ್ ಮಾಡಿಸ್ಬೇಕು. ವಾಟರ್ ವಾಶ್ ಮಾಡ್ಸೋಣ ಅಂತ ಬಂದರೆ ಇಲ್ಲಿ ನನ್ನ ಮಕ್ಕಳು ವಾಟರ್ ವಾಶ್ ಮಾಡ್ತಾಯಿದ್ರು, ಆಟಾಗೆ ಮಾಡಲ್ಲ ಅಂತ. ಇಲ್ಲೊಂದು ಐತೆ ನೋಡ್ಬೋದು, ಇಲ್ಲಿ ವಾಟರ್ ವಾಶಲ್ಲಿ ಸಾಗರ್ ವಾಟರ್ ವಾಶ್ ಅಂತ ಒಂದು ಐತಲ್ಲ, ಅಲ್ಲಿ ಮುಂದೆ ಅಲ್ಲಿ ಕೇಳಿದೆ, ಅಲ್ಲಿ ಮಾಡಲ್ಲ ಅಂತ ಹೇಳಿದ್ರು. ತಿರ್ಗಿ ಇಲ್ಲೊಂದು ಮುಂದೆ ಒಂದು ಐತೆ, ಅಲ್ಲಿ ಮಾಡಲ್ಲ ಅಂತ. ನಮ್ಮ ಪುಕ್ಸಾಟೆ ಮಾಡುತ್ತೆ ಅಲ್ರ, ಕಾಸು ಕೊಟ್ಟಿರ್ತಾನೆ ವಾಟರ್ ವಾಶ್ ಮಾಡೋಕ್ಕೆ, ಸಾಯ್ತಾರೆ ವಾಟರ್ ವಾಶ್ ಮಾಡೋಕ್ಕೆ. ಇಲ್ಲ ಆಟೋಗಂತೂ ವಾಟರ್ ವಾಶ್ ಮಾಡಲ್ಲ, ಗಾಡಿಗೆ ಮತ್ತು ಕಾರ್ಗೆ ಮಾಡೋದು ಅಂತ ಬೇರೆ ಎಂತ ನಮ್ಮ ಮಕ್ಕಳು ಅವ್ರು. ಯಪ್ಪ ವಾಟರ್ ವಾಶ್ ಮಾಡೋಣ ಅಂತ ಬೆಳಗ್ಗೆ ಟೆನ್ಷನ್ ಆಗಿಬಿಟ್ಟಿದ್ದೀನಿ. ಎಷ್ಟು ಹತ್ರ ಸುತ್ತಾಡಿದ್ದೀನಿ ಗೊತ್ತಾ, 3-4 ಅಂಗಡಿ ಸುತ್ತಾಡಿದ್ದೀನಿ ವಾಟರ್ ವಾಶ್ ಮಾಡೋಕ್ಕೆ. ಅದು ಬೇರೆ ನೀರಾಗಕ್ಕೆ ಅಷ್ಟೇ, ಬರೀ ಫುಲ್ ಸರ್ವಿಸ್ ಏನಿಲ್ಲ, ಬರೀ ಮೇಲೆ ಫುಲ್ ಗಲೀಜ್ ಐತಲ್ಲ, ಅದು ನೀರು ಹಾಕೋಣ ಅಂತಂದರೆ ನನ್ನ ಮಕ್ಕಳು ಮಾಡಲ್ಲ ಟೆನ್ಷನ್ ಆಗುತ್ತೆ. ಏನೋ ಪುಕ್ಸಾಟಿ ಮಾಡೋದು ಅಂತೇಳ್ಬಾ, ಕಾಸು ಕೊಟ್ಟಿರ್ತಾನೆ, ನಮ್ಮನ್ನು ಕಾಸು ಕೊಟ್ಟು ಈಸ್ಕೊಂಡು ವಾಟರ್ ಸರ್ವಿಸ್ ಮಾಡೋದು ಸಾಯ್ತಾವ್ರೆ. ಏನು ಹೇಳಿದೆ ಏರಿಯಾದಲ್ಲಿ ಈ ಥರ ಸೈಕ್ ಐತೆ ಏನಂತ ಒಂದು ಕಮೆಂಟ್ ಹಾಕಿರಿ. ನಾ ಬೇರೆ ಹತ್ರ ಹೋಗ್ಬೇಕು, ಅಲ್ಲಿ ಚೆನ್ನಾಗಿ ಮಾಡಲ್ಲ ಗುರು, ಅದೇ ಬೇಜಾರು. ಅಲ್ಲಿ ಹೋಗೋಣ ಅಂದರೆ ಕರೆಕ್ಟಾಗಿ ಮಾಡಲ್ಲ. ಅದರಿಂದ ಅವ್ನು ಯಾರು ನೋಡಿ ಕೋತ್ ನನ್ನ ಮಗ ಅಲ್ಲಿ ಅಡ್ಡ ಆಗ್ಬಿಟ್ಟವನೆ ಕಾರ್ಗೆ. ಇವಾಗ ಬೇರೆ ಹತ್ರ ಹೋಗಿ ಎಲ್ಲಾದರೂ ಮಾಡ್ಕೊಬೋದು, ಬೇರೆ ಆಪ್ಷನ್ ಇಲ್ಲ. ಓಕೆ, ಅಲ್ಲಿ ಹೋಗಾದ್ರು ಅಲ್ಲಾದ್ರೂ ಮಾಡ್ಕೊಂಡು ನೋಡಿ. ಇಲ್ಲೊಂದು ಐತೆ ಸಾಗರ್ ವಾಟರ್ ವಾಶ್ ಅಂತ, ಅಲ್ಲಿ ಮುಂದೆ ಒಂದು ಕಾಣಿಸ್ತಾಯ್ತಾ, ಅಲ್ಲೂ ಹೋಗಿದ್ದೆ, ಅಲ್ಲೇ ಮಾಡಲ್ಲ ಅಂತ ಸೈಕ್ ಮಾಡಿದ್ರು. ಇಲ್ಲ ವಾಟರ್ ಬಿಲ್ ಜಾಸ್ತಿ ಆಗೈತೆ, ಕರೆಂಟ್ ಬಿಲ್ ಜಾಸ್ತಿ ಆಗೈತೆ ಅಂತ ಹೇಳ್ತಾವ್ರು. ಕೋತ್ ನನ್ನ ಮಕ್ಳು ನಾವೇನು ಫ್ರೀಯಾಗಿ ಮಾಡ್ಕೊತೀವಿ, ಹೋಗೋರು ತಿಗ ಮುಚ್ಕೊಂಡು ಮಾಡಿಕೊಟ್ರೆ ಕಾಸು ಏನಾಯ್ತು ಬಿಸಾಕ್ಬಿಡ್ತೀವಲ್ಲ. ಇದು ಅದು ಮುಂದೆ ಅನ್ಸುತ್ತೆ. ಏನು ಮಾಡೋಕ್ಕಾಗುತ್ತೆ ನೋಡಿ. ಇವಾಗ ಇವ್ರು ಮಾಡ್ತಾ ಇಲ್ಲ, ಬೇರೆ ಮಾಡಿಸ್ಕೊಬೇಕು, ಬೇರೆ ಆಪ್ಷನ್ ನಮ್ಮ ಹತ್ರ. ಬೆಂಗಳೂರಲ್ಲಿ ಏನು ವಾಟರ್ ವಾಶ್ ಮಾಡೋದು ಇವ್ರಿಬ್ರೇನ, 15 ಜನ ಅವರ ಬಿಡಿ, ಬೇರೆ ಹತ್ರ ಮಾಡಿಸ್ಕೊಳ್ಳೋಣ. ಗೈಸ್ ಫೈನಲಿ ಇಲ್ಲಿ ಬಂದು ನಮ್ಮ ಏರಿಯಾದಲ್ಲೇ ಬೇಜಾನ್ ಐತೆ, ಬೇರೆ ಹತ್ರ ಬಂದು ಇವಾಗ ಇಲ್ಲಿ ಮಾಡ್ತಾರೆ ಅಂತ ಹೇಳಿದವ್ರೆ. ಅದಕ್ಕೆ ನಿಲ್ಲಿಸಿದ್ದೀನಿ. ಇವಾಗ ಇಲ್ಲಿ ಮಾಡಿಸ್ಕೊಂಡು 11 ಗಂಟೆಗೆ ಹೋಗ್ಬೇಕು. 11:15 ಹೇಳವ್ರೆ. ಆಲ್ಮೋಸ್ಟ್ 10 ಗಂಟೆ ಆಯಿತು. ಫುಲ್ ಗಲೀಜು ಸಿಕ್ಕಾಬಿಟ್ಟೈತೆ ನೋಡಿ. ಮ್ಯಾಟೆಲ್ಲ ಫಿಟ್ ಮಾಡಿದೆ. ಈ ಮ್ಯಾಟು ಮಣ್ಣು ನೋಡಿ ಹೆಂಗೈತೆ ಅಂತ. ಹಿಂಗೆ ಎತ್ಕೊಂಡು ಹೋದ್ರೆ ಪಾಸಿಂಗ್ ಮಾಡಿಕೊಡ್ತಾರೆ ಹೇಳಿ. ಅದಕ್ಕೆ ಸ್ವಲ್ಪ ನೀರು ಹೊಡ್ಕೊಂಡು ಹೋಗ್ಬಿಟ್ರೆ ಟೆನ್ಷನ್ ಇರಲ್ಲ. ಮ್ಯಾಟೆಲ್ಲ ಬಿಚ್ಚಿಬಿಟ್ಟಿದೆ, ಮ್ಯಾಟು ಹಾಕ್ಸಿದೆ ಹಿಂದೆದು. ಮತ್ತು ಡೋರು ಫಿಟ್ ಮಾಡಿದೆ ನಾನೇ. ನೋಡಿ ನೆಟ್ಟುಗಳು ಅದು ಯಾವ್ದ್ಯಾವುದೋ ಹಾಕಿದ್ದೀನಿ, ಏನೇನಾಗುತ್ತೆ ಗೊತ್ತಿಲ್ಲ. ಎಲ್ಲ ಬಿಚ್ಚಿ ಇದು ಇಲ್ಲೊಂದು ಪೇಪರ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಹೆಂಗೈತೆ ಅಂತ. WD-40 ಹೊಡೆದಿದ್ನಲ್ಲ, ಅದೆಲ್ಲ ಫುಲ್ ಹಂಗೆ ಐತೆ. ಅದಕ್ಕೆ ಸ್ವಲ್ಪ ನೀಟಾಗಿ ನೀರು ಹಾಕ್ಕೊಂಡು ಹೋಗ್ಬಿಟ್ರೆ ಇದೆಲ್ಲ ಫುಲ್ ಕ್ಲಿಯರ್ ಆಗುತ್ತೆ. ಅದಕ್ಕೆ ನೀರು ಹಾಕ್ಕೊಂಡು ಇವಾಗ ಹೋಗಿ ಅಲ್ಲಿ ಪಾಸಿಂಗ್ ಮಾಡಬೇಕು. ಪಾಸಿಂಗು ಏನೇನು ಎತ್ತ ಏನಂತ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋ ಮಾಡೋಕ್ಕಾಗ್ದಿರ ಇದ್ರೂ ಅಲ್ಲಿ ಪಾಸಿಂಗ್ ಮಾಡ್ಕೊಬಂದು ಆಮೇಲೆ ನಿಂಗೆ ಅಪ್ಡೇಟ್ ಕೊಡ್ತೀನಿ. ಆದಷ್ಟು ನೋಡ್ತೀನಿ ವಿಡಿಯೋ ಮಾಡೋದಕ್ಕೆ. ಸುಮ್ಮನೆ ಆಮೇಲೆ ಸೀನ್ಗಳಾಗತ್ತೆ ಅಲ್ಲಿ ವಿಡಿಯೋ ಮಾಡಿದ್ರೆ ನೋಡೋಣ ಆಗತ್ತಾ ಹೆಂಗೆ ಏನಂತ. ಮಾಡ್ತಾವ್ರೆ ವಾಟ್ರು ನೋಡ್ಬೋದು, ನೀರು ಹಾಕ್ತಾವ್ರೆ. ಫುಲ್ಲೆಲ್ಲ ಸಿಕ್ಕಾಪಟ್ಟೆ ಮಣ್ಣೈತೆ ಗುರು ಇದೆಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹೋಗ್ಬಿಟ್ರೆ ಟೆನ್ಷನ್ ಇರೋಲ್ಲ. ಇಲ್ಲಾಂದರೆ ಅಲ್ಲಿ ಫೈನು ಅದು ಇದು ಅಂತ ಸುಮ್ಮನೆ ಮಣ್ಣು ಬೆಳಕಂತ ಅಲ್ಲಿ ನೋಡಿದ್ರೆ ಗಲೀಜು ಹಂಗೈತಂತ. ಓಕೆ, ವಾಟರ್ ವಾಶ್ ಮಾಡ್ಕೊಂಡು ಸಿಗ್ತೀನಿ ಬನ್ನಿ ನಿಮಗೆ. ಓಕೆ ಗೈಸ್, ಫೈನಲಿ ನೀಟಾಗಿ ಮಾಡಿಕೊಟ್ರು ಸರ್ವಿಸು. ಪಾಲಿಶ್ ಎಲ್ಲ ಹಾಕ್ಕೊಟ್ರು ಗುರು. 150 ಇಸ್ಕೊಂಡ್ರು, ಪರವಾಗಿಲ್ಲ. ನಾನು 200 ರೂಪಾಯಿ ಬೇಕಾದರೂ ಕೊಡ್ತಾಯಿದ್ದೆ.
ಅವ್ನು ಅಂದಿದ್ದ ಮಾತಿಗೆ ಬೇಜಾರಾಯಿತು. ಅದಕ್ಕೆ ಇಲ್ಲಿ 200 ರೂಪಾಯಿ ಆದರೂ ನಂಗೆ ಕೊಡ್ತಾಯಿದ್ದೆ, ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಬರೀ ನೀರು ಹಾಕೋಕ್ಕೆ 150. ಬಟ್ ನೀಟಾಗಿ ಮಾಡವ್ರೆ, ನಂಗೆ ಅದಿಷ್ಟ ಆಯಿತು. ಅಲ್ಲಿ ನೋಡಿ ಇದೆಲ್ಲ ಫುಲ್ ಮಣ್ಣಿತ್ತು, ಎಲ್ಲ ಕವರ್ ಆಗೈತೆ ನೋಡ್ಬೋದು. ಅಲ್ಲಿ ಮಣ್ಣಿಲ್ಲ ಅಷ್ಟೊಂದು. ಇನ್ನು ಡೀಸೆಲ್ ಬಸ್ಸು 400 ಏನೋ ಹೇಳ್ದೆ. ನೆಕ್ಸ್ಟ್ ಟೈಮ್ ಇಲ್ಲಿ ಮಾಡಿಸ್ಕೊತೀನಿ. ಬಟ್ ಓಕೆ, ನಮ್ಮ ಪ್ರಕಾರ ನಂಗೆ ಇಷ್ಟ ಆಯಿತು ಈ ವಾಟರ್ ಸರ್ವಿಸಲ್ಲಿ ಮಾಡಿಸಿದ್ದಕ್ಕೂ. ಪರವಾಗಿಲ್ಲ, ಹೋದರೆ ಹೋಗಲಿ ಬಿಡಿ, ತಿನ್ನಲಿ. ನಾನು 200 ರೂಪಾಯಿ ಬೇಕಾದರೂ ಕೊಡ್ತಾಯಿದ್ದೆ. ನಾನು ದುಡ್ಡು ವಿಚಾರ ಬಂದಿಲ್ಲ ಗುರು ನನಗೆ. ಅವ್ನು ಮಾಡಲ್ಲ ಅಂತ ಹೇಳಿದ್ನಲ್ಲ ಆಟೋಗೆ, ಅದಕ್ಕೆ ನಂಗೆ ಬೇಜಾರಾಯಿತು. ಅದಕ್ಕೆ ಬಂದು ಇಲ್ಲಿ ಮಾಡಿಸ್ಕೊಂಡು ಇವಾಗ ಇಲ್ಲಿಂದ ಹೋಗ್ತಾಯಿದ್ದೀನಿ. ಇವಾಗ RTO ಆಫೀಸ್ ಹತ್ರ ಹೋಗ್ಬೇಕು. ಕಸ್ತೂರಿ ನಗರ್ RTO KA03 ಕಸ್ತೂರಿ ನಗರ ಬರುತ್ತೆ ತಾನೆ. 10:30 ಆಯಿತು. ಇಲ್ಲಿಂದ ಅಲ್ಲಿ ಹೋಗಬೇಕು. ಇಲ್ಲಿಂದ ಒಂದು ಆರ್ಡ್ರ್ ಹಾಕ್ಕೊಂಡು ಹೋಗೋಣ ಅಂತ ನೋಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ಮ್ಯಾಟೆಲ್ಲ ಎದ್ಬಿಟ್ಟಿದ್ದೀನಿ ಫುಲ್ಲು. ಈ ಥರ ಹಾಕಿ ಇಕ್ಕಿದ್ದೀನಿ ಪಾಸಿಂಗ್ ಆಗಲಿ ಅಂತ. ಪಾಸಿಂಗ್ ಆದಮೇಲೆ ಇಲ್ಲಿ ಮ್ಯಾಟ್ ಹಾಕ್ಕೊಂಡು ಈ ಡೋರೆಲ್ಲ ಬಿಚ್ಚಿಬಿಟ್ಟು ತಿರ್ಗಿ ಅದೆಲ್ಲ ಬಿಚ್ಚಿ ಸ್ಟಿಕ್ಕರಿಂಗ್ ಸ್ವಲ್ಪ ಮಾಡಿಸ್ಬೇಕು. ನೋಡೋಣ, ಇವಾಗ ಅಲ್ಲೋಗಿ ಪಾಸಿಂಗ್ ಮಾಡೋಣ. ಬನ್ನಿ ಹೋಗೋಣ. ಕೈಸ್ ಲೈನಲ್ಲಿ ಹಾಕಿದ್ದೀನಿ. ಆಟೋ ಅಲ್ಲೈತೆ, ಲೈನಲ್ಲಿ ಹಾಕ್ಬೇಕಂತ. ಇದು ಲೈನ್ ಅಂತೆ, ನನಗೆ ಗೊತ್ತಿಲ್ಲ ಏನು ಹಿಂಗೆ ಅಂತ. ಇದು ಫಸ್ಟ್ ಟೈಮ್ ಅಲ್ವಾ, ಎಷ್ಟು ಜನ ಅವ್ರಿಗೆ ಗೊತ್ತಾ? ಯಪ್ಪ ಫುಲ್ ಸಿಕ್ಕಾಪಟ್ಟೆ ಇದೆಲ್ಲ ಲೈನ್ ಐತೆ ಹಾಕೊಳ್ಳೋರು. ಲೈನಲ್ಲಿ ಹಾಕಿ ಇಕ್ಕಿದ್ದೀನಿ. ಇನ್ನು ಬ್ರೋಕರ್ ಬಂದ ಮೇಲೆ ಅವರು ಏನೇನು ಮಾಡ್ತಾರೆ ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಅಲ್ವಾ ಪಾಸಿಂಗು, ಹೆಂಗೆ ಏನಂತ ನನಗೂ ಗೊತ್ತಿಲ್ಲ. ಗಾಡಿ ನೀಟಾಗಿರಬೇಕು ಅಂತ ಹೇಳಿದ್ರು. ಸೈಡ್ ಡೋರ್ ಇರಬೇಕಂತ, ಅದಕ್ಕೆ ಸೈಡ್ ಡೋರ್ ಐತೆ. ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ಎಷ್ಟೊಂದು ಗಾಡಿಗಳೈತೆ ಅಂತ. ಇನ್ನೂ ಅವ್ರು ಬಂದಿಲ್ಲ. ಬಂದಮೇಲೆ ಏನೇನು ಮಾಡ್ತಾರೆ ನೋಡೋಣ. ವೆಯ್ಟ್ ಮಾಡ್ತಾಯಿದ್ದೀನಿ ನಾನಂತೂ. ಇನ್ನು ಊಟ ಬೇರೆ ಇಲ್ಲ, ಹಸುವಾಗ್ತೈತೆ. ನೋಡೋಣ ಎಷ್ಟೊತ್ತಾಗುತ್ತೆ ಏನಂತ, ಏನೇನು ಮಾಡ್ತಾರಂತ. ವೀಡಿಯೋ ಮಾಡೋಕ್ಕೆ ಆಗ್ದಿರ ಇರ್ಬೋದು ಮೇ ಬಿ. ಬಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಮಾಡ್ತಾರೆ ಏನಂತ. ಕ್ಯೂ ನೋಡ್ಬೋದು ಹೆಂಗೈತೆ ಏನಂತ. ನಿಮಗೂ ಗೊತ್ತಿದ್ರೆ ಹೆಂಗೆ ಏನಂತ ಕೇಳಿ ಕಮೆಂಟ್ ಹಾಕಿರಿ. ಬನ್ನಿ ವೆಯ್ಟ್ ಮಾಡೋಣ. ಬಂದಮೇಲೆ ನಿಂಗೆ ಸಿಗ್ತೀನಿ. ಓಕೆ ಗುರು, ಪಾಸಿಂಗ್ ಏನಿಲ್ಲ, ಚಾರ್ಜಿ ನಂಬರ್ ಬರ್ಕೊತಾರೆ. ಚಾರ್ಜಿ ನಂಬರ್, ಕಿಲೋಮೀಟರ್ ಎಷ್ಟು ಹೊಡೈತೆ ಏನಂತ ನೋಡ್ತಾರೆ ಅಷ್ಟೇ, ಜಾಸ್ತಿ ಏನು ನೋಡಲ್ಲ. ನಂಬರಲ್ಲೇನು ಮ್ಯಾಟ್ ಇದ್ರೂ ಏನು ತಲೆ ಕೆಡಿಸ್ಕೊಂಡಿಲ್ಲ, ಏನು ಚೆಕ್ಕೇ ಮಾಡಲ್ಲ ಅಲ್ಲಿ. ಮ್ಯಾಟು ನೋಡಲ್ಲ, ಡೈರೆಕ್ಟ್ ಬರ್ತಾರೆ. ಗಾಡಿ ನಂಬರ್ ಬರ್ಕೊತಾರೆ, ಚಾರ್ಜಿ ನಂಬರ್ ಬರ್ಕೊತಾರೆ ಅಷ್ಟೇ. ಎತ್ಕೊಂಡು ಎಷ್ಟೇ ಅಂತಾರೆ, ಇನ್ನೇನಿಲ್ಲ. ಎಷ್ಟು ಜನ ಇದ್ರು ನೋಡ್ರ ಅಲ್ಲಿ, ಎಲ್ಲ ನಂಬರ್ ಬರ್ಕೊತಾರೆ, ಹೋಗ್ತಾ ಇರ್ತಾರೆ ಅಷ್ಟೇ. ಅದೇನಿಲ್ಲ. ನಮಗೇನು ಜೆರಾಕ್ಸ್ ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ. ಓಕೆ ನೋಡ್ತೀನಿ, ಇಲ್ಲಾಂದ್ರೆ ಫೋನ್ ಎತ್ತಿಲ್ಲ ಅಂದರೆ ಹೋಗ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಪಾಸಿಂಗ್ ಏನು ಅಷ್ಟೊಂದು ಕಷ್ಟ ಏನಿಲ್ಲ, ಈಸಿಯಾಗಿ ಪಾಸಿಂಗ್ ಮಾಡ್ಕೊಡ್ತಾರೆ ಅಷ್ಟೇ. ಈ ಗಾಡಿ ಇದ್ರೆ ಎಲ್ಲ ಬಂದ್ಬಿಟ್ಟು ಈ ಗಾಡಿ ನಂಬರ್ ಬರ್ಕೊತಾರೆ. ಮತ್ತು ಇನ್ಶೂರೆನ್ಸ್ ಪೇಪರ್, ಇದು ನಮ್ಮ RC ಕಾರ್ಡು ಜೆರಾಕ್ಸ್ ಮಾಡ್ಬೇಕು ಅವ್ರಿಗೆ. ಅಲ್ಲೇ ಗಾಡಿಗಾದ್ರೆ ನಂಬರು ಜೆರಾಕ್ಸು, RC ಕಾರ್ಡ್ ಜೆರಾಕ್ಸ್ ಅಷ್ಟೇ, ಇನ್ನೇನಿಲ್ಲ. ಓಕೆ ಆಯಿತು. ಪಾಸಿಂಗ್ ಅಷ್ಟೇ, ಸಿಂಪಲ್ಲು. ಇಷ್ಟೆಲ್ಲ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ನೀವೇನೇನು ಕಮೆಂಟ್ ಹಾಕಿರಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.